ಜ್ಯೋತಿ ಮುಟ್ಟಿದ ಭಕ್ತಿಯಲ್ಲ ಜ್ಯೋತಿಯ ಕುರಿಯ, ಸಾಗರವ ಮುಟ್ಟಿದ ನದಿಗಳೆಲ್ಲ ಸಾಗರ ಒಕ್ಕುವೆಯ, ಪ್ರಸಾದ ಮುಟ್ಟಿದ ಪದಾರ್ಥಗಳೆಲ್ಲ ಪ್ರಸಾದ ಒಕ್ಕುವೆಯ, ಲಿಂಗ ಮುಟ್ಟಿದ ಲಿಂಗವೆಲ್ಲ ಲಿಂಗ ಒಕ್ಕುವೆಯ. ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮ ಕಡೆಗೆ ಬಸವಾದಿ ಪ್ರಮುಖರನ್ನ ಪೂಜ್ಯ ಗುರುದೇವರನ್ನ ಹಣ್ಣನ್ನು ಸ್ಮರಿಸುತ್ತಾ ನಮ್ಮ ವೇಷಗಳಲ್ಲಿ ಸಮರ್ಪಿಸಿ ನಮ್ಮ ತುಮಕೂರು ನಗರದ ಶಾಸಕರು ಆತ್ಮೀಯರು ಆದಂತಹ ಶ್ರೀ ಜ್ಯೋತಿ ಗಣೇಶ್ ಅವರೇ, ಎಲ್ಲ ಆತ್ಮೀಯರೇ, ತಾಯಿಯರೇ, ಮಕ್ಕಳು, ಭಾರತೀಯ ಪರಂಪರೆಯಲ್ಲಿ ಕಾರ್ತಿಕ ಮಾಸಕ್ಕೆ ಬಹಳ ಮಹತ್ವ ಇದೆ. ಒಂದು ಪವಿತ್ರವಾದಂತಹ ಮಾಸ ಅಂತಲೇ ಭಾವಿಸ್ಕೊಂಡು ಬಂದಿದ್ದಾರೆ. ನಾ ಕಾರ್ತಿಕ ಸಮೋ ಮಾಸ ಅಂತ, ಕಾರ್ತಿಕ ಮಾಸಕ್ಕೆ ಸಮಾನವಾದ ಮತ್ತೊಂದು ಮಾಸ ಇಲ್ಲ ಅಂತ. ನಮ್ಗೆ ಆಗಲ್ಲ, ನಮಗೆ ಎಲ್ಲ ಮಾಸವೂ ಶ್ರೇಷ್ಠವೇ, ಪ್ರತಿದಿನವೂ ಶ್ರೇಷ್ಠವೇ. ಅದನ್ನು ನಾವು ಭೇದ ಭಾವ ಮಾಡುವ ಹಾಗಿಲ್ಲ ನಮ್ಮ ದೇಶದ ಸಂಸ್ಕೃತಿಯಲ್ಲಿ. ಆದರೆ ಭಾರತೀಯ ಸಂಸ್ಕೃತಿಯೊಳಗೆ ಈ ಒಂದು ಕಾರ್ತಿಕ ಮಾಸಕ್ಕೆ ಬಹಳ ವಿಶೇಷವಾದಂತಹ ಗಮನವನ್ನು ಕೊಟ್ಟು ಒಂದು ತಿಂಗಳ ಪರ್ಯಂತರವಾಗಿ ದೀಪಾರಾಧನೆಯನ್ನು ಮಾಡುವ ಕೆಲಸವನ್ನು ಮಾಡುತ್ತದೆ. ನಮ್ಮ ಭಾರತೀಯರು ಯಾವತ್ತೂ ಕೂಡ ಬೆಳಕನ್ನು ಸ್ವೀಕಾರ ಮಾಡುವಂತಹ ಕತ್ತಲೆಯನ್ನಲ್ಲ. ಇವ್ಯಾವುದೇ ಹುಟ್ಟದಪ್ಪ ಆಚರಿಸಿದ್ರೆ ದೀಪ ಹಚ್ಚಿ ಆಚರಿಸುವಂತಹ ಭಾರತೀಯರ, ಪಾಶ್ಚಿಮಾತ್ಯರ ದೀಪವನ್ನು ಆರಿಸಿ ಅವರ ಆಚರಣೆ ಮಾಡ್ತಾರೆ. ನಮ್ಮ ಹಿರಿಯ ಯಾವಾಗಲೂ ಕೂಡ ದೇವರನ್ನ ಬೆಳಕು ಅಂತ ಭಾವಿಸ್ತಾರೆ. ನೋಡಿ, ನೀವೆಲ್ಲ ನಾವು ಬೆಳಕು ಸೂರ್ಯ ಅಂತೀವಿ, ಚಂದ್ರ ಅಂತೀವಿ, ನಕ್ಷತ್ರ ಅಂತೀವಿ, ಈ ಬೆಳಕಿದೆ ಎಲ್ಲವೂ ಇದೆ. ಆದ್ರೆ ಮಾಡ್ತಾರೆ ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು ಶಿವ ಪರಮಾಶ್ರಯವೇ ತಾನಾಗಿ ಶತಪತ್ರ ಕಮನ ಕರ್ಣಿಕಾ ಮಧ್ಯದಲ್ಲಿ ಸದಸಿದ್ಧನಾಗಿರುವ ನಮ್ಮ ಕೂಡಲ ಸಿಂಗನವರು. ಬೆಳಗಿನೊಳಗಣ ಬೆಳಕು, ಈ ಬೆಳಕಿಗೆಲ್ಲವನ್ನೂ ಬೆಳಕು ಕೊಡುವಂತಹ ಮಹಾದೇವ. ಅವನಿಂದಲೇ ಇವೆಲ್ಲವೂ ಬೆಳಕಾಗಿರುವಂತಹದ್ದು. ಸೂರ್ಯ ಬೆಳಕಾಗಿ, ಚಂದ್ರ ಬೆಳಕಾಗಿ, ದೀಪ ಬೆಳಕಿವೆ, ಎಲ್ಲವೂ ಕೂಡ ಬೆಳಕಾಗಿರುವಂತಹದ್ದು ಭಗವಂತನ ಕೃಪೆಯಿಂದಾಗಿ ಅಂತೇಳಿ ಭಾವಿಸಿ. ಹಾಗೆ ನಾವೆಲ್ಲ ಆ ದೀಪವನ್ನು ಆರಾಧಿಸಿ, ದೇವರನ್ನೇ ಭಾವಿಸಿ ಬೆಳಕನ್ನು ಆರಾಧಿಸುವಂತಹ ಭಾರತೀಯ ಪರಂಪರೆಯಲ್ಲಿ ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜಾ ಕಾರ್ಯಗಳನ್ನ, ವ್ರತ ನಿಯಮಗಳನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಕಾರ್ತಿಕ ಮಾಸದ ಸಂದರ್ಭದಲ್ಲಿ 2 ದೀಪಗಳನ್ನು ಹಚ್ಚಿರ್ತಾರೆ. ನೀವು ಹಳ್ಳಿ ಕಡೆ ಬಹಳ ನೋಡಬೇಕಾಗಿತ್ತು. ಇಂದಿನಿಂದ ದೀಪಾವಳಿಯನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಿದರೆ, ಕಾರ್ತಿಕ ಮಾಸದಲ್ಲಿಯೂ ಕೂಡ ಪ್ರತಿ ಮನೆಯಲ್ಲಿ ಕೂಡ ಸಂಜೆ ಆಗ್ತಿದ್ದಾಗೆ 6 ಗಂಟೆಗೆ ಮನೆಯ ಬಾಗಿಲಿನಲ್ಲಿ 2 ದೀಪಗಳನ್ನು ಹಚ್ಚುವಂತಹ ಒಂದು ಪರಂಪರೆ ಇವತ್ತಿಗೂ ಕೂಡ ಇದೆ. ಹಾಗೆ ಇವತ್ತು ನೀವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಶ್ರೀ ಮಠದಲ್ಲಿ ನಾವೇನು ದೀಪಾರಾಧನೆ ಮಾಡೋದಿಲ್ಲ, ದೀಪೋತ್ಸವ ಮಾಡೋದಿಲ್ಲ. ದಿವಸ ಹೇಳಿದಾಗೆ ಬಂದ ಹಣತೆಗೆ ಎಣ್ಣೆ ಬತ್ತಿಯ ದೀಪ್ತಿ ದಾನವ ಮಾಡಿದೆ, ರಕ್ಷೆಯಾಗಿದೆ ಮುಗಿರನೆಯಲ್ಲಿ ಎಷ್ಟು ಅವರೇ ನಮಗೆ ದೀಪಗಳು. ಆ ದೀಪಗಳೇ ಉಳಿತಾ ಇರಬೇಕಾದ್ರೆ ನಮ್ಮ ಈ ದೀಪ ಗೌರವ ನಮಗೆ ಯಾವುದೂ ಕೂಡ ಇಲ್ಲ. ಆದ್ರಿಂದ ನಮ್ಮ ಪರಮಪೂಜ್ಯರು ಈ ದೀಪವನ್ನು ಹಚ್ಚೋದಕ್ಕೆ ಅಥವಾ ಕಾರ್ತಿಕ ಮಾಸದ ದೀಪೋತ್ಸವ ಆಚರಣೆ ಮಾಡುವಂತಹ ಪದ್ಧತಿ ಇಲ್ಲ. ಆದ್ರೆ ಕಾರ್ತಿಕ ಮಾಸದ ಮಕ್ಕಳಿಗೆ ವಸ್ತಿ ಮಾಡಿ ಹಾಕೋದೇ ಅವರಿಗೆ ಸಂತೋಷ ಪಡುವಂತಹ ಒಂದು ಸಂಗತಿ ಆಗಿರ್ತಾ ಇತ್ತು. ಹಾಗೆ ಇವತ್ತು ನೀವೆಲ್ಲ ಏನೋ ನಿಮ್ಮ ಭಕ್ತಿಯ ಪ್ರತೀಕ ಇದೆಲ್ಲವೂ ಕೂಡ ಇಲ್ಲ ಅನ್ನಕ್ಕೂ ಆಗೋದಿಲ್ಲ, ಓಮನ್ನೂ ಇಲ್ಲ ನಮ್ಮ ಪರಿಸ್ಥಿತಿ. ಆದ್ರಿಂದ ಭಕ್ತಿ ಕಂಪಿತ ನಮ್ಮ ಕೂಡ ಸಂಗಮದೇವ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಭಕ್ತಿಗೆ ನಾವು ಇಲ್ಲ ಅನ್ನಕ್ಕೆ ಸಾಧ್ಯವಿಲ್ಲ. ಬಸವರಾಜು ಇವರೆಲ್ಲ ಅವ್ರದ್ದು ಬಸವರಾಜ ಬೇರೆ ಮೊದಲು ಬಂದು ಕೇಳಿದಂತವ್ರು ಎಲ್ಲ ಒಟ್ಟಾಗಿ ಸೇರ್ಕೊಂಡು ಇದನ್ನು ಮಾಡ್ತೀವಿ, ಸಂತೋಷ ಮಾಡ್ರಪ್ಪ ಅಂತ ಹೇಳಿದೆ. ಹಾಗೆ ಎಲ್ಲರೂ ಒಟ್ಟಾಗಿ ಸೇರಿದ್ದೀರಿ. ನಮ್ಮ ಬಂಡೆಪಾಲ, ಶ್ರೀನಗರ, ಅಕ್ಕಪಕ್ಕದ ಜನಗಳು ಎಲ್ಲರೂ ಒಟ್ಟಾಗಿ, ತಾಯಿಯರು ಎಲ್ಲ ಒಟ್ಟಾಗಿ ಸೇರಿ ಏನೋ ಒಂದು ವಿಶೇಷ ಸಂದರ್ಭ ಇದೇನಪ್ಪ ಅಂದ್ರೆ ದೀಪಾವಳಿ ಅಂತಕ್ಕಂಥ ಸಂತೋಷ ಪಡ್ತಾ ಇದ್ದೀವಿ ಸಂದರ್ಭ ಇದೆ. ದೇವರ ಪೂಜೆ ಅಂದ್ರೇನು? ಸಂತೋಷವಾಗಿರೋದೇ ದೇವರ ಪೂಜೆ. ಸಂತೋಷವು ತಲೆಯ ಪ್ರಾಜ್ಞ ತಲೆಯವ ಈಶ್ವರ ಪೂಜೆ ಅಂತಾರೆ. ನಾವೆಲ್ಲರೂ ಸಂತೋಷವಾಗಿರುವಂತಹದ್ದೇ ದೇವರ ಪೂಜೆ ಅಂತೇಳಿ ಭಾವಿಸಬೇಕಾಗಿರುವಂತಹದ್ದು. ಹಾಗೆ ಎಲ್ಲ ಅಂತಹ ಸಂತೋಷವನ್ನು ಕೊಡುವಂತಹ ರೀತಿಯಲ್ಲಿ ದೀಪವನ್ನು ಹಚ್ಚುವಂತ ಕೆಲಸ. ಆ ದಾರಾಪಿಂಡರು ಒಂದು ಮಾತನ್ನು ಹೇಳ್ತಾರೆ, ಹಚ್ಚುವುದಾದರೆ ದೀಪವನ್ನು ಹಚ್ಚು, ಬೆಂಕಿಯನ್ನು ಹಚ್ಚುವುದಾದರೆ ದೀಪವನ್ನು ಹಚ್ಚು, ಬೆಂಕಿಯನ್ನು ಆರಿಸುವುದಾದರೆ ನೋವನ್ನು ಆರಿಸು, ನಗುವನ್ನು. ನಾವೆಲ್ಲ ಇವತ್ತು ಕಟ್ಟಿದ್ದು ಆಗುದಿಲ್ಲ. ಹಚ್ಚುವುದಾದರೆ ಬೆಂಕಿನೇ ಹಚ್ತೇನೆ, ಆರಿಸುವುದಾದರೆ ನಗುವನ್ನೇ ಅನ್ನಿಸ್ತೇನೆ ಅನ್ನೋ ಭಾವನೆ ಬರ್ತಾ ಇದೆ. ಹೋಗ್ಬೇಕು ನಮ್ಗೆ ಈ ದೀಪ ಹಚ್ಚಿದ್ದೀರಿ ಅಂದ್ರೆ ನಾವು ಇವತ್ತು ಅಂತ ರೀತಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತೇವೆ, ಸಮಾಜಕ್ಕೆ ಬೇಕಾದಂತ ರೀತಿ ನಡ್ಕೊಳ್ತೇವೆ, ನಮ್ಮಿಂದ ನಾವು ಒಳ್ಳೆ ಕೆಲಸವನ್ನು ಮಾಡ್ತೇವೆ, ನಾವು ಜನರಿಗೆ ಉಪಯೋಗ ಆಗುವಂತ ರೀತಿ ನಡ್ಕೊಳ್ತೇವೆ ಅನ್ನುವಂತಹ ಭಾವನೆ ಬಂದ್ರೆ
ಅದು ನೀವು ಹಚ್ಚಿದ ದೀಪಕ್ಕೂ ಕೂಡ ಸಾರ್ಥಕ ಆಗುವಂತ ಕೆಲಸ ಆಗುವಂತಹದ್ದು. ಒಂದು ಸುಭಾಷಿತ ಇದೆ, ಯಾರು ದೀಪಗಳು ಅಂತಂದ್ರೆ ಪ್ರದೋಷೇ ದೀಪಕೋ ಚಂದ್ರ, ರಾತ್ರಿಯಲ್ಲಿ ಯಾರಪ್ಪ ದೀಪ ಅಂದ್ರೆ ಚಂದ್ರ, ಪ್ರಭಾತೆ ದೀಪಕೋ ರವಿ, ತ್ರೈಲೋಕ್ಯೇ ದೀಪಕೋ ಧರ್ಮ, ಸುಪುತ್ರೋ ಕುಲದೀಪಕ ಅಂತ ಹೇಳಿ. ಸುಪುತ್ರಿ ಎರಡು ಹೇಳ್ಬೋದು, ಈಗ ನಾವು ಒಂದು ಹೇಳಂಗಿಲ್ಲ, ಏನಾಗಿಲ್ಲ. ಸುಪುತ್ರ ಅಷ್ಟೇ ಹೇಳಿಲ್ಲ, ಸುಪುತ್ರಿಗೂ ಹೇಳ್ಬೇಕಾಗಿರುವಂತ ಸುಪುತ್ರಿ ಅಥವಾ ಕುಲದೀಪಕ ಅಂತ ಹೇಳಿ. ಅಂದ್ರೆ ರಾತ್ರಿಯಲ್ಲಿ ಚಂದ್ರ ಬೆಳಕು ಕೊಟ್ರೆ, ಹಗಲಲ್ಲಿ ಸೂರ್ಯ ಬೆಳಕು ಕೊಟ್ರೆ, ಮೂರು ಲೋಕದಲ್ಲೂ ಬೆಳಗುವ ದೀಪ ಯಾವುದು ಅಂದ್ರೆ ಬೆಳಕು ಯಾವುದು? ಧರ್ಮ ಅಂತ ಹೇಳಿ. ತ್ರೈಲೋಕ್ಯೇ ದೀಪಕೋ ಧರ್ಮ ಅಂತ ಹೇಳಿ ಮನೆಗೆ ಹೇಳ್ತಾರೆ ಸುಪುತ್ರ ಕುಲದೀಪಕ. ಅಂದ್ರೆ ನೀವೆಲ್ಲ ಎತ್ತುವಂತ ಮಕ್ಕಳಿದಾರಲ್ಲ, ಅವರಿಗಿಂತ ದೀಪ ಯಾರಬೇಕು? ಅದಕ್ಕೆ ಹೇಳಿರುವಂತಹದ್ದು, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗ ನನಕಂದ, ಜ್ಯೋತಿ ನೀನಾಗ ಜಗಕ್ಕೆಲ್ಲ ಅಂತ ಹೇಳಿ ಜನಪದ ತಾಯಿ ಆಶ್ರಯ ಮಾಡಿಕೊಂಡಿರುವಂತಹ ನೀವೆತ್ತ ಮಕ್ಕಳು, ಹೆಣ್ಣಿರಲಿ ಗಂಡಿರಲಿ, ಅವೆಲ್ಲವೂ ಕೂಡ ಈ ನಾಡಿನ ಜ್ಯೋತಿ, ಈ ಸಮಾಜದ ಜ್ಯೋತಿ, ಈ ಭಾರತದ ದೇಶದ ಜ್ಯೋತಿ ಅಂತ ಭಾವಿಸಬೇಕಾಗಿರುವಂತಹದ್ದು. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಜ್ಯೋತಿಯ ಆರಾಧನೆಯನ್ನು, ದೀಪದ ಆರಾಧನೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡುವಂತಾಗಬೇಕು. ಅಂದ್ರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು. ನೀವು ಶಿಕ್ಷಣವನ್ನು ಕೊಡಿ, ಏನೆಲ್ಲ ಓದಿಸ್ತಾ ಇದ್ದೀರಿ, ಅದರ ಜೊತೆಗೆ ಉತ್ತಮ ಸಂಸ್ಕಾರ ಕೊಡುವಂತಹ ಆದರ್ಶ ಮಾತೆಯರು ಮುಖ್ಯರು ಆಗಬೇಕಾಗಿರುವಂತಹದ್ದು. ಇವತ್ತು ಎತ್ತ ತಾಯಿ ತಂದೆಗಳು ಏನಾಗಬೇಕು ಅಂದ್ರೆ ಮಕ್ಕಳಿಗೆ ಆದರ್ಶ ಆಗಬೇಕು. ಯಾವುದೇ ವಿಚಾರದಲ್ಲಿ ನನ್ನ ತಾಯಿ ನನಗೆ ಆದರ್ಶ, ನನ್ನ ತಂದೆ ನನಗೆ ಆದರ್ಶ, ಬೇರೆ ಜಗತ್ತಿನಲ್ಲಿ ಯಾರು ಬೇಕಾಗಿಲ್ಲ. ಈ ಜಗತ್ತೇ ಏನದಪ್ಪ ಅಂದ್ರೆ ತಾಯಿಯ ಪಾತ್ರ. ತಾಯಿ ತಂದೆಗಳೇ ಜಗತ್ತಿಗಿಂತಲೂ ಕೂಡ, ದೇವರಿಗಿಂತಲೂ ಕೂಡ ಶ್ರೇಷ್ಠ ಯಾರು ಭಾವಿಸ್ಬೇಕು ಅಂದ್ರೆ ಅವರಿಗೆ ತಾಯಿ ತಂದೆಗಳನ್ನ ಭಾವಿಸ್ಬೇಕು. ಯಾರೋ ಶಾಲೆಗೆ ಕೇಳಿದಂತೆ ಸ್ವರ್ಗದ ವಸ್ತು ತೆಗೆದುಕೊಂಡು, ಸ್ವರ್ಗದ ವಸ್ತು ಏನ್ ಸ್ವರ್ಗದ ವಸ್ತು ಮಕ್ಕಳೆಲ್ಲ ಸಾಮಾನ್ಯ ಇರ್ತದೆ, ಬೇರೆ ಏನೇನೋ ಒಂದೊಂದು ವಸ್ತು ತಂದು ಮಗು ಒಂದಿಷ್ಟು ಅಂತಂದು ಒಂದಿಷ್ಟೇ ಕೈ ಅಂತಂದು ಎಲ್ಲ ಕೇಳಿದ್ರೆ ಏನೋ ಹೋಗಿಗೆ ಮನುಷ್ಯನ ಬಿಡುದು ಅಂತ ಹಾಸ್ಯ ಮಾಡ್ತಾ ಇದ್ರು, ಅಪಹಾಸ್ಯ ಮಾಡ್ತಾ ಇದ್ರು ಮಗುವಿಗೆ. ಆ ಮಗು ಹೇಳ್ತೀನಿ ನಾನು ಸ್ವರ್ಗದ ಮಣ್ಣು ತಂದಿದ್ದೀನಿ ಅಂತ. ಆಗ ಎಲ್ಲರೂ ಕೇಳ್ಕೊಂಡು ಏನು ಮಾಡಿದ್ರು ಅಂತ ಕೇಳಿದಾಗ ಮಗು ಹೇಳ್ತು, ನನ್ನ ತಾಯಿ ಪಾದ ಸ್ವರ್ಗಕ್ಕೆ ಸಮಾನ, ಆ ತಾಯಿ ಪಾದದಿಂದ ಮಣ್ಣು ತಂದಿದ್ದೀನಿ, ಅದೇ ನನಗೆ ಸ್ವರ್ಗದ ವಸ್ತುವನ್ನು ಮಾತನಾಡಿ. ಹಾಗೆ ಇವತ್ತು ನಾವೆಲ್ಲರೂ ಕೂಡ ಮಕ್ಕಳಿಗೆ ತಾಯಿ ತಂದೆಗಳು ಆದರ್ಶಗಳನ್ನು ತುಂಬಬೇಕಾಗಿರುವಂತಹದ್ದು. ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಪರಿಸ್ಥಿತಿ ಹೇಗಾಗ್ತಾ ಇದೆ ನೀವು ಕಾಣ್ತಾ ಇದ್ದೀರಿ. ಮನೆಗಳಲ್ಲಿ ಅಂತ ವಾತಾವರಣ ಉಂಟಾಗ್ತಿದೆ, ನೀವೆಲ್ಲ ಅನುಭವಿಸ್ತಾ ಇದ್ದೀರಿ. ಬಹಳಷ್ಟು ಜನ ಅದು ಹೋಗ್ಬೇಕು. ಎಲ್ಲರೂ ಕೂಡ ಇವತ್ತು ಮನೆಯೇ ಸ್ವರ್ಗ ಆಗಬೇಕು, ಎಲ್ಲೂ ಅಲ್ಲ. ನೀವೆಲ್ಲ ಹೋಗ್ಬೇಕು, ನಮಗೆ ಶಾಂತಿ ಸಮಾಧಾನ ಹುಡುಕ್ತೀವಿ ಅಂದ್ರೆ ಎಲ್ಲೂ ಸಿಗೋದಿಲ್ಲ. ನಿಮ್ಮ ಮನಸ್ಸಿನಲ್ಲೇ ಹುಡುಕೋಬೇಕು, ನಿಮ್ಮ ಮನೆಯಲ್ಲೇ ಹುಡುಕಬೇಕು. ಪ್ರತಿಯೊಂದು ಮನೆಗಳು ಕೂಡ ಶಾಂತಿಯ ಸದನಗಳಾಗಬೇಕು, ಸಮಾಧಾನದ ನೆಮ್ಮದಿಯ ತಾಣಗಳಾಗಬೇಕು ಅಂದ್ರೆ ನಿಮ್ಮಲ್ಲಿ ಅಂತಹ ಮನಸ್ಸುಗಳು ಇರಬೇಕಾಗಿರುವಂತಹ ವಾತಾವರಣ ರೂಪಿಸಿಕೊಳ್ಬೇಕಾಗಿರುವಂತಹದ್ದು. ಇವೆಲ್ಲ ಅಂತಹ ವಾತಾವರಣವನ್ನು ನಿಮ್ಮ ಮನೆಗಳಲ್ಲಿ ರೂಪಿಸುವಂತಹ ಕೆಲಸವನ್ನು ಮಾಡಿಕೊಂಡ್ರೆ ಇಂತಹ ಎಷ್ಟೋ ದೀಪ ಹಚ್ಚೋದಕ್ಕೂ ಕೂಡ ಸಮಾನವಾಗಿರುವಂತಹ ರೀತಿಯಲ್ಲಿ ಈ ಒಂದು ದೀಪಾರಾಧನೆ ಭಾವಿಸಬೇಕಾಗಿರುವಂತಹದ್ದು. ಇಲ್ಲಿ ನಾಗಣ್ಣ ಮಾತನಾಡ್ತಾ ಇದ್ದು ಇವತ್ತು ಸಂದಾಪನ ಮಾಡಿದ್ವಿ. ಇನ್ನು ಮುಂದೆ ಲಕ್ಷ ದೀಪೋತ್ಸವ ಮಾಡ್ತೀವಿ ಅಂತ. ನೀವು ಲಕ್ಷ ದೀಪೋತ್ಸವ ಆಚರಿಸ್ತಿರೋ, ಕೋಟಿ ದೀಪ ಆಚರಿಸ್ತಿರೋ, ಅದು ನಿಮಗೆ ಲಕ್ಷ್ಯ ಅನ್ನೋದು ಲಕ್ಷ್ಯಕ್ಕಿಂತ ಏನಾಗಬೇಕು? ನಿಮಗೆ ಲಕ್ಷ್ಯ, ನಿಮ್ಮ ಗಮನ, ನಿಮ್ಮ ದೃಷ್ಟಿ ಅದು ಮಠದ ಮೇಲೆ ಇರ್ಬೇಕು ಸರ್. ಅದೇ ಮಠ ಲಕ್ಷ ದೀಪೋತ್ಸವ. ಆ ಲಕ್ಷ್ಯ ಅನ್ನುವಂತಾಗಿದ್ರೆ ಕೋಟಿಗಿಂತಲೂ ರಕ್ತ ದೀಪ ಅಂತ ಭಾವಿಸಬೇಕಾಗಿರುವಂತಹದ್ದು. ಒಟ್ಟಿನ ಒಟ್ಟಾಗಿ ಸೇರಿ ಭಕ್ತಿಯ ದೀಪವನ್ನ, ಅಭಿಮಾನದ ಪ್ರೀತಿಯ ದೀಪವನ್ನು ಹಚ್ಚುವಂತ ಕೆಲಸವನ್ನ ನೀವು ಮಾಡಿರುವಂತಹ ಸಂತೋಷ ಅಂತ ಹೇಳ್ತಾ ಇವತ್ತು ನಿಮ್ಮೆಲ್ಲರನ್ನ ಅಭಿನಂದಿಸಬೇಕು. ಬಸವರಾಜು ಯಾರ್ಯಾರು ಮಾಡ್ತಾರೆ ನಮಗೇನು ಗೊತ್ತಿಲ್ಲ. ಮಂಜ ಮಾತಾಡಿ ಯಾರ್ಯಾರು ಬಂದವರು, ಯಾರು ಕೊಟ್ಟವರು, ಏನು ಕೊಟ್ಟವರು ಅದು ನಿಮಗೆ ಗೊತ್ತಿರುವಂತಹದ್ದೆಲ್ಲವೂ ನಿಮಗೆ ಬಿಟ್ಟಿದೆ. ನೀವೇ ತಂದಿದ್ದೀರಿ, ನೀವೇ ಮಾಡ್ತೀರಿ, ನೀವೇ ಅನುಭವಿಸ್ತೀರಿ ಅಂತ ಹೇಳಬೇಕಾಗಿರುವಂತಹದ್ದು. ಎಲ್ಲವೂ ನಿಮ್ಮದೇ, ಇದೆಲ್ಲವೂ ನಿಮ್ಮಿಂದಲೇ ನಿಮಗಾಗಿಯೇ ಆಗಿರುವಂತಹದ್ದು. ಈ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹದ್ದು ತುಂಬಾ ಸಂತೋಷ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಜ್ಯೋತಿ ಗಣೇಶ್ ಅವರು ಬಂದಿದ್ದಾರೆ. ನಮ್ಮ ನಗರ ಶಾಸಕರಾಗಿ ಜನಪ್ರಿಯತೆಯನ್ನು ಗಳಿಸಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುವಂತಹ ಅವರ ರೀತಿಯಲ್ಲಿ ಗೋವಿನ ಸ್ವಭಾವ ಅಂತ ಹೇಳಬೇಕಾಗಿರುವಂತಹದ್ದು. ಅದೆಂತ ಗೋಪ ಅಂದ್ರೆ ಬಹಳ ಮೃದುವಾದ ಗೋವು, ಮುಂದೆ ಬಂದರೆ ಹಿಂದೆ ಬಂದರೆ ಅಂತ ಒಂದು ಗೋವಿ ಗೊತ್ತಾಗಲಿಕ್ಕಿಲ್ಲ. ಆ ರೀತಿಯಲ್ಲಿ ಒಂದು ವಿಶೇಷವಾಗಿ ಎಲ್ಲ ರೀತಿಯನ್ನು ಗಳಿಸಿಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಜ್ಯೋತಿ ಗಣೇಶ್ ಅವರು ಬಂದಿದ್ದಾರೆ. ಎಲ್ಲ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ.
ಈ ಉತ್ಸಾಹ ಇವತ್ತಿಗೆ ಮಾತ್ರ ಸೀಮಿತ ಆಗಬಾರದು, ಈ ಭಕ್ತಿ ಎನ್ನುವಂಥ ಜಗತ್ತಿಗೆ ಮಾತ್ರ ಸೀಮಿತ ಆಗಬಾರದು, ಅದು ನಿಮ್ಮ ಜೀವನ ಪರ್ಯಂತ ಇರಬೇಕು. ನಿಮ್ಮ ಇರುವವರೆಗೂ ಉತ್ಸಾಹದಲ್ಲಿರ್ತೀನಿ, ಅಂತಹ ನಾನು ಭಕ್ತಿ ಶಕ್ತಿ ಇರ್ತೇನೆ ಎನ್ನುವ ಭಾವನೆ ತಮ್ಮೆಲ್ಲರಲ್ಲಿ ಬರಲಿ ಅಂತ ಹಾರೈಸ್ತಾ ಬಸವಾದ ತಮ್ಮ ಪ್ರಕೃತಿಯ ಸಿದ್ದಲಿಂಗೇಶ್ವರ ಆಶೀರ್ವಾದ, ಪರಮ ಪೂಜ್ಯ ಶಿವಕುಮಾರ ಮಹಾಶಿವರ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಹಾರೈಸಿ ಮಾತಾಡಿಸ್ತೇನೆ.